ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಸೂಪರ್ ಸಾಫ್ಟಾಗಿ ತುಪ್ಪದ ಮೈಸೂರು ಪಾಕ್ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು, ಕೇವಲ 15 ನಿಮಿಷದಲ್ಲಿ ಸೂಪರಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋದು ಬನ್ನಿ. ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಮಿಲ್ಕ್ ಪೌಡ್ರು ಟೋಟಲಿ ಆಪ್ಷನಲ್ಸ್, ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನ ಎಲ್ಲ ಹಾಕಿ ನಾನಿಲ್ಲಿ ಜರಡಿ ಹಿಡಿತಾ ಇದ್ದೀನಿ. ಜರಡಿ ಹಿಡಿಯೋದು ತುಂಬಾ ಮುಖ್ಯ, ಯಾಕಂದರೆ ಗಂಟಾಗುವಂಥ ಚಾನ್ಸಸ್ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದ್ಸಲ ಜರಡಿ ಹಿಡ್ಕೋತಾ ಇದ್ದೀನಿ. ಸೊ ಈ ಥರ ಫೈನಾಗಿ ಜರಡಿ ಹಿಡಿದಾದ್ಮೇಲೆ ಸೊ ಇಲ್ಲಿ ಜರಡಿ ಹಿಡ್ಕೊಂಡಿದ್ದೀನಿ. ಆ ಜರಡಿ ಹಿಡ್ಕೊಂಡಿರುವಂಥ 1 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೋತಾ ಇದ್ದೀನಿ. ಸೊ 1 ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಸಮ ಪ್ರಮಾಣದಲ್ಲಿ 1 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಈ ಥರ ಸ್ವಲ್ಪನೇ ಹಾಕ್ಕೊಂಡು 1 ಲೋಟ ಆಗೋಷ್ಟು ನಾನಿಲ್ಲಿ ತುಪ್ಪನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಲೋಟ ಕಡಲೆ ಹಿಟ್ಟಿಗೆ 1 ಲೋಟ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಮೆಷರ್ಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ. ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ನೀವು ಫಸ್ಟ್ ಬಿಗಿನರ್ ಆದ್ರೂ ಸೂಪರಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಮೆಷರ್ಮೆಂಟ್ ತುಂಬಾ ಮುಖ್ಯ. ಸೊ ಈ ಥರ ಹಾಕಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಯಾವುದು ಗಂಟು ಥರ ಏನೂ ಇರಬಾರ್ದು. ಸೊ ಅದಕ್ಕೋಸ್ಕರ ನೀಟಾಗಿ ಕೈ ಈ ಥರ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿಂಗ್ ರೆಡಿ ಇದೆ. ಸೊ ಮಿಕ್ಸಿಂಗ್ ರೆಡಿ ಇದ್ದಾಗ ನಾನು ಒಂದು ತಿಕ್ಕಾಗಿರೋ ಪ್ಯಾನ್ನ ತೊಗೋತಾ ಇದ್ದೀನಿ. ಅಲ್ಲಿ 2.75 2.25 ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ಎಷ್ಟಕ್ಕೆ 1 ಕಪ್ ಕಡಲೆ ಹಿಟ್ಟಿಗೆ 2.25 ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. 2.75 ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನೀರು ಎಷ್ಟು ಹಾಕೋಬೇಕು ಅಂದರೆ ಸಕ್ಕರೆ ಮುಳುಗೋ ಅಷ್ಟೇ ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸಕ್ಕರೆ ಮುಳುಗೋ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ತುಂಬ ನೀರು ಹಾಕ್ಕೊಂಡ್ರೆ ಪಾಕ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕೈ ತಿರುಗಿಸ್ತಾ ಇದ್ದೀನಿ ಅಂಟಿಲ್ ಅದು ಸಕ್ಕರೆ ಕರಗೋ ತನಕ. ಸೊ ಪಾಕ ಬರೋ ತನಕ ನಾನಿಲ್ಲಿ ಜೋರು ಉರಿನಲ್ಲೇ ಇಟ್ಕೊಂಡಿದ್ದೀನಿ. ಬೇಗ ಪಾಕ ಬರಲಿ ಅಂತ ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಕ್ಕಿದ್ದೀನಿ. ಹೈ ಫ್ಲೇಮಲ್ಲಿ ಇಕ್ಕಿ ಈ ಥರ ನಾನಿಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ನೋಡ್ತಿರಲ್ಲ, ಆಲ್ಮೋಸ್ಟ್ ಪಾಕ ಬಂದಿದೆ. ಸಕ್ಕರೆ ಎಲ್ಲ ಕರಗ್ತಾ ಇದೆ. ಸೊ ಹೇಗೆ ಪಾಕ ಬರೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿ ಒಂದೆಲೆ ಪಾಕ ಬರೋ ಅಂಥ ಅವಶ್ಯಕತೆ ಇಲ್ಲ, ಬರೀ ಅಂಟು ಪಾಕ ಬಂದರೆ ಸಾಕು. ಹಿಂಗೆ ಪಾಕ ಮುಟ್ಟಿದ ತಕ್ಷಣ ಅಂಟೋ ಥರ ಇದ್ದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಆಲ್ಮೋಸ್ಟ್ ಅಂಟು ಪಾಕ ಬರ್ತಾ ಇದೆ. ಸೊ ಅಂಟು ಪಾಕ ಬರೋ ತನಕ ನಾನಿಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೇನು ಒಂದೆಲೆ ಪಾಕ 2 ಎಲೆ ಪಾಕ ಆ ಥರದ್ದೇನು ಬೇಡ. ಸೊ ನಾನು ಅವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು ಕಂಪ್ಲೀಟಾಗಿ ಸಕ್ಕರೆ ಕರಗಾದ್ಮೇಲೆ. ಯಾಕಂದರೆ ಕಂಪ್ಲೀಟಾಗಿ ಸಕ್ಕರೆ ಕರಗಾದ್ಮೇಲೆ ಆಲ್ಮೋಸ್ಟ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ನಾನು ಅವಾಗವಾಗ ಚೆಕ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಪಾಕ ಹಿಂಗೆ ಅಂದಿದ ತಕ್ಷಣ ಅಂಟೋ ಥರ ಇದ್ದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಆಲ್ಮೋಸ್ಟ್ ಆಗಿದೆ, ಅಂಟು ಪಾಕ ಬಂದಿದೆ. ಸೊ ನಾವು ಆವಾಗಲೇ ಮಿಕ್ಸ್ ಮಾಡಿರೋಂತಹ ಕಡಲೆ ಹಿಟ್ಟು ಮತ್ತು ತುಪ್ಪನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವಿಲ್ಲಿ ಲೋ ಫ್ಲೇಮಲ್ಲಿ ಇಕ್ಕಿ ತಿರುಗಿಸ್ಬೇಕು, ಹೈ ಫ್ಲೇಮಲ್ಲಿ ಇಕ್ಕಬಾರ್ದು. ಈಗ ನಾವು ಏನು ಮಿಕ್ಸ್ಚರ್ ಹಾಕೊಂಡಾದ್ಮೇಲೆ ಅಷ್ಟೇ ಮುಗೀತು. ಇನ್ನು ಲೋ ಫ್ಲೇಮಲ್ಲಿ ಇಕ್ಕೇನೆ ನಾವು ಇಲ್ಲಿ ತಿರುಗಿಸ್ತಾ ಹೋಗ್ತಾ ಇರಬೇಕು. ಸೊ ಇವಾಗ ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 2.25 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ ನಾನಿಲ್ಲಿ ಮಿಕ್ಸ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೂ 1.5 ಕಪ್ ಆಗುವಷ್ಟು ತುಪ್ಪನ ಹಾಕೋಬೇಕು. ನಾನು ಆವಾಗವಾಗ ಹಾಕೋತಾ ಇದ್ದೀನಿ, ಒಂದೇ ಸಲ ಹಾಕೋತಿಲ್ಲ. ಆವಾಗವಾಗ ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ತುಪ್ಪ ಯಾವಾಗಲೂ ಒಂದೇ ಸಲ ಹಾಕೋಬೋದು. ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಹಾಕೋಬೇಕು, ಆವಾಗಲೇ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಈ ಥರ ಹಾಕಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಕೈ ಬಿಡ್ತಾರಂಗೆ. ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಸಿಹಿಯೋ ಅಂಥ ಚಾನ್ಸಸ್ ಇರುತ್ತೆ. ಯಾವಾಗಲೂ ಮೈಸೂರು ಪಾಕ್ ಮಾಡುವಾಗ ತಿಕ್ಕ ಪಾತ್ರೆ ತೊಗೋಬೇಕು. ಇನ್ನು 3/4 ಕಪ್ನ ಆಗುವಷ್ಟು ಆಗೋಷ್ಟು ತುಪ್ಪ ಮತ್ತು ಏಲಕ್ಕಿ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ತಿರುಗಿಸ್ತಾ ಹೋಗ್ತಾ ಇರಬೇಕು. ಸೊ ಎಷ್ಟು ತಿರುಗಿಸ್ಬೇಕಂದ್ರೆ ಈ ಥರ ಉಂಡೆ ಫಾರ್ಮ್ ಆಗಬೇಕು. ಉಂಡೆ ಫಾರ್ಮ್ ಆದಮೇಲೆ ಸೊ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ಅಂತ. ಸೊ ಉಂಡೆ ಬರೋ ತನಕ ಇಲ್ಲಿ ಪಾಕ ತೊಗೊಂಡು ಹಿಂಗೆ ಉಂಡೆ ಆದರೆ ಬಾಲ್ ಥರ ಬಂದರೆ ಅಷ್ಟೇ ಮುಗೀತು. ಅದಾದಮೇಲೆ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಸವರಿ ನಾವು ಮಾಡಿರುವಂಥ ಪಾಕನ ಇಲ್ಲಿ ಹಾಕೋತಾ ಇದ್ದೀನಿ. ಈ ತುಪ್ಪ ಸವರೋದು ಒಂದು ತಟ್ಟೆ ಅಥವಾ ನೀವು ಕುಕ್ಕರ್ ಬಟ್ಲಿಗೆ ದಪ್ಪ ಪೀಸ್ ಬೇಕಂದರೆ ಕುಕ್ಕರ್ ಬಟ್ಲಿಗೂ ಹಾಕ್ಕೊಂಡು ಫಸ್ಟೇ ತುಪ್ಪ ಹಾಕ್ಕೊಂಡು ನೀವು ಇಟ್ಕೋಬೋದು. ಸೊ ಇಲ್ಲಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಅದಾದಮೇಲೆ ನಾವು ಮಾಡಿರೋಂಥ ಮಿಕ್ಸ್ಚರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಯಾವಾಗ ಬಾಲ್ ಥರ ಫಾರ್ಮ್ ಆಗುತ್ತೆ ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ. ಸೊ ಅದನ್ನು ತೆಗೆದ್ಬಿಟ್ಟು ನಾವಿಲ್ಲಿ ಒಂದು ಪ್ಲೇಟ್ಗೆ ಈ ಥರ ಹಾಕ್ಕೊಂಡ್ರೆ ಸಾಕು.
ಸೊ ನಾನಿಲ್ಲಿ ಒಂದು ಪ್ಲೇಟ್ಗೆ ನೀಟಾಗಿ ಹಾಕೋತಾ ಇದ್ದೀನಿ, ನೋಡ್ತಿದ್ರಲ್ಲ. ಇದನ್ನು ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ ಸೆಟ್ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ ನಾನಿಲ್ಲಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಯಾರೇ ಫಸ್ಟ್ ಟೈಮ್ ಮಾಡೋರಾಗಲಿ, ವಿಡಿಯೋ ನೋಡ್ಕೊಂಡು ಮಾಡೋರಾಗಲಿ, ಕರೆಕ್ಟ್ ಸ್ಟೆಪ್ಸ್ನ ನೀವು ಮೆಷರ್ಮೆಂಟನ್ನ ನೀವು ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಬೋದು, ಫಸ್ಟ್ ಟೈಮ್ ಆದರೂ ಮಾಡ್ಬೋದು. ತುಂಬ ಸಾಫ್ಟಾಗಿರುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ನಾನಿಲ್ಲಿ ಈ ಥರ ಪೀಸಸ್ಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಪೀಸಸ್ ಬೇಕಾದರೂ ಕಟ್ ಮಾಡ್ಕೋಬೋದು, ಡೈಮಂಡ್ ಶೇಪ್ ಆದರೂ ಕಟ್ ಮಾಡ್ಕೋಬೋದು, ಇಲ್ಲ ಕುಕ್ಕರ್ ಬಟ್ಲು ಹಾಕ್ಕೊಂಡು ಸ್ವಲ್ಪ ದಪ್ಪ ಅಂಗಡಿಲಿ ಕೊಡೋ ಥರ ದಪ್ಪ ಪೀಸಸ್ ಬೇಕಂದರೆ ಕುಕ್ಕರ್ ಬಟ್ಲು ಹಾಕೋಬೋದು. ನಾನಿಲ್ಲಿ ಸಾಮಾನ್ಯವಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಪೀಸಸ್ಸು, ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಒಡೆದೋಗ್ಲಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸ್ವೀಟು ಮತ್ತು ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿತ್ತು. ಸೊ ನೀವು ಈ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಏನು ಹೇಳಿರೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಮೈಸೂರು ಪಾಕ್ ಮಾಡ್ಬೋದು. ನೀವು ಫಸ್ಟ್ ಟೈಮ್ ನೀವು ಮಾಡ್ತಿದ್ರು ಈ ಸ್ಟೆಪ್ಸ್ನ ನೋಡ್ಕೊಂಡು ನೀವು ಫಾಲೋ ಮಾಡಿದ್ರೆ ಹಬ್ಬ ಹರಿದಿನ ನಿಮ್ಮದು ತುಂಬ ಇಷ್ಟವಾಗಿರೋರ ಮನೇಲಿ ಬರ್ಡೇ ಟೈಮಲ್ಲೂ ಮಾಡ್ಕೋಬೋದು, ಅವ್ರಿಗೆ ಒಂದು ಸರ್ಪ್ರೈಸು ಕೊಡ್ಬೋದು. ಸೊ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಈ ಸ್ವೀಟು. ಜಸ್ಟ್ ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಇದ್ದರೆ ಸಾಕು. ಆಪ್ಷನಲ್ಲಿ ನಿಮಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬೇಕು ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.